ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾವಿವತ್ತು ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ನಿಮಗೆ ಮುಂದೆ ಬರೋ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಇದು ಜಸ್ಟ್ ನಾವು ಹೋಗೋ ವಿಡಿಯೋ ಆಗಿತ್ತು. ನಾವು ಮನೆಯಿಂದ ಹೊರಟಿದ್ದು ಅರೌಂಡ್ 8:39 ಆಗಿತ್ತು. ನಾವು ಹೋಗೋಷ್ಟಲ್ಲಿ ಸ್ವಲ್ಪ ಲೇಟೇ ಆಗಿತ್ತು. ಹೋಗಿ ಫಸ್ಟು ನಾವು 8th ಮೈಲ್ಗೆ ರೀಚ್ ಆದ್ವಿ. ಇಲ್ಲಿ ನಾವೆಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೀವಿ. 8th ಮೈಲ್ಗೆ ರೀಚ್ ಆದ್ವಿ. ಸೊ ಅಲ್ಲಿ 2 ಬಸ್ ವೆಯ್ಟ್ ಮಾಡ್ತಾಯಿತ್ತು ಆಲ್ರೆಡಿ. ಸೊ ನಾವು ಆಲ್ರೆಡಿ ಲೇಟ್ ಆಗಿದ್ವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ವಾಚ್ ಮಾಡಿ ವಿಡಿಯೋನ. ಈ ವಿಡಿಯೋ ಪೂರ್ತಿ ಫುಲ್ ಎಂಟರ್ಟೈನ್ಮೆಂಟ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಫುಲ್ ನಮ್ಮ ಡ್ಯಾನ್ಸೇ ನೋಡ್ತೀರಾ. ಆ್ಯಂಡ್ ಲಾಸ್ಟಲ್ಲಿ ಒಂಚೂರು ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗಿದ್ದೀವಿ ಏನು ಅಂತ ಒಂದು ಹಿಂಟ್ ಸಿಗುತ್ತೆ. ಸೊ ವಿಡಿಯೋನ ಮಿಸ್ ಮಾಡ್ದಂಗೆ ವಾಚ್ ಮಾಡಿ. ಇಲ್ಲಿ ನೋಡಿ ನಮ್ಮ ಅಕ್ಕ ಮಕ್ಕಳು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಸೊ ವಿ ಹ್ಯಾಡ್ ಎ ಗುಡ್ ಟೈಮ್, ಗುಡ್ ಟ್ರಿಪ್. ಹೇಳೋಕ್ಕೆ ಆಗಲ್ಲ, ಅಷ್ಟು ಸಕ್ಕತ್ತಾಯಿತು ಟ್ರಿಪ್. ಇದು ಹೋಗ್ಬೇಕಾದ್ರೆ ಇದ್ದು ಜೋಶು, ಬರಬೇಕಾದ್ರೆ ಈ ಟ್ರಿಪ್ಪಲ್ಲಿ ಇರೋಲ್ಲ ಅಂತಾರಲ್ಲ. ಹೋಗ್ಬೇಕಾದ್ರೆ ಫುಲ್ಲು ಡ್ಯಾನ್ಸ್, ರಾತ್ರಿ ಎಲ್ಲ ಡ್ಯಾನ್ಸ್ ಹಾಕ್ಕೊಂಡು ಹೋಗಿದ್ದೀವಿ. ಸೊ ಅದೇ ವಿಡಿಯೋ ಇದು. ಸೊ ಕಂಟಿನ್ಯೂ ಮಾಡಿ ವಾಚ್ ಮಾಡೋದನ್ನು.
ಫುಲ್ಲು ಎಂಜಾಯ್ ಮಾಡಿ ಲಾಸ್ಟ್ ನೈಟ್ ಫುಲ್ ಅರೌಂಡ್ ಒಂದು 3 o'clock 4 o'clock ಡ್ಯಾನ್ಸ್ ಮಾಡಿದ್ದೀವಿ ಕಂಟಿನ್ಯೂಸ್ ಆಗಿ. ಅದಾದಮೇಲೆ ನಾವು ಇಲ್ಲಿಗೆ ರೀಚ್ ಆಗಿದ್ವಿ. ಸೊ ಇದು ಯಾವ ಪ್ಲೇಸ್ ಏನು ಅಂತಂದರೆ ಇದು ಶಿರ್ಸಿ ಅಂತ. ಸಕ್ಕತ್ತಾಗಿತ್ತು ದೇವಸ್ಥಾನ ಅಂತ ಹೇಳಂಗೆಲ್ಲ. ಒಂಥರ ಚೆನ್ನಾಗಿತ್ತು ವೈಬ್ ಎಲ್ಲ. ಕಮ್ಮಿ ಜನ ಇದ್ದರು ಯಾಕಂದರೆ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ದು. ನಾವು ಅರೌಂಡ್ ಆ ಪ್ಲೇಸ್ಗೆ ಒಂದು 6-6:30 ಆಗಿ ರೀಚ್ ಆದ್ವಿ. ಸೊ ಫ್ರೆಶ್ ಅಪ್ ಆಗಿ ಎಲ್ಲ ಬರೋಷ್ಟರಲ್ಲಿ ಒಂದು 7-18 ಆಗಿತ್ತು. ಸೊ ಇಲ್ಲಿ ದರ್ಶನ ಅಂತೂ ಚೆನ್ನಾಗಾಯಿತು. ಸೊ ಯಾವುದೇ ದೇವಸ್ಥಾನಕ್ಕಾದರೂ ಬೇಗ ಹೋದ್ರೇ ಚೆನ್ನಾಗಿರುತ್ತೆ. ಸೊ ಅಷ್ಟೊತ್ತಿಗೆ ಇಷ್ಟು ಜನ ಇದ್ದರು ಅಂದರೆ ಇನ್ನು ಆಮೇಲೆ ಹೋಗ್ತಾ ಎಷ್ಟು ಜನ ಇರ್ತಾರೆ ಅಲ್ವಾ, ಅಬ್ವಿಯಸ್ಲಿ ತುಂಬ ಜನ ಇರ್ತಾರೆ. ಸೊ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಬೇಗನೆ ಹೋಗಿ ಬೇಗನೆ ರೀಚ್ ಆಗಿ. ಸೊ ಯು ವಿಲ್ ಗೆಟ್ ಎ ಪೀಸ್ಫುಲ್ ದರ್ಶನ ಅನಿಸುತ್ತೆ. ನಮಗಂತೂ ದೇವರಂತ ನೋಡಿ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ನೀವು ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಅಂದರೆ ಯಾರಾದರೂ ಚಿಕ್ಕಮಂಗ್ಳೂರು ಸೈಡ್ ಹೋದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿದೆ ಆ ವೈಬೆಲ್ಲ ದೇವಸ್ಥಾನದ್ದು. ಆ ಸುತ್ತಮುತ್ತನೇ ಬೇರೆ ದೇವಸ್ಥಾನಗಳು ಇದೆ. ಸೊ ಈ ವಿಡಿಯೋನ ವಾಚ್ ಮಾಡಿ ಫುಲ್ ನಿಮಗೆ ಗೊತ್ತಾಗುತ್ತೆ. ಸೊ ಮುಂದೆ ನೆಕ್ಸ್ಟ್ ಬರೋ ಬ್ಲಾಗ್ಸಲ್ಲೂ ಬೇರೆ ಒಂದು ಪಾರ್ಟ್ 2 ಬ್ಲಾಗ್ಸ್ ಆಗಿರುತ್ತೆ, ನಮ್ಮ ಟ್ರಾವೆಲ್ದೇ ಆಗಿರುತ್ತೆ. ಸೊ ಇದ್ರಲ್ಲಿ ಬರೀ ನಾವು ಎಂಜಾಯ್ ಮಾಡಿರೋದೇ ತೋರಿಸಿದ್ದೀನಿ. ಯಾಕಂದರೆ ಯಾವಾಗಲೂ ಬೋರ್ ಆಗೋ ಥರ ವೀಡಿಯೋಸ್ ಬೇಡ, ಒಂಚೂರು ಎಂಟರ್ಟೈನ್ ಇರಲಿ ಅಂತ. ಆಮೇಲೆ ಇಲ್ಲಿ ಇದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಎಷ್ಟು ದೊಡ್ಡದಿತ್ತು ಅಲ್ವಾ ಎಮ್ಮೆ ಅದು. ಅದಾದಮೇಲೆ ಇಲ್ಲಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಲ್ಲೇ ಇರೋ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾಯಿದ್ವಿ, ಸುತ್ತಮುತ್ತ ಇರೋದು. ಅದಾದಮೇಲೆ ಆಚೆ ಬಂದು ಇನ್ನೊಂದು ಸ್ವಲ್ಪ ದೇವಸ್ಥಾನಗಳಿತ್ತು. ಸೊ ಅಲ್ಲಿ ಹೋಗ್ತಾಯಿದ್ವಿ. ಇಲ್ಲಿ ಮಾಮೂಲಿಯಾಗಿ ನಾವು ಮಾತಾಡ್ತಾನೆ ಇರ್ತೀವಿ. ಸೊ ಅದೆಲ್ಲನೂ ನೀವು ಕೇಳಿಸ್ಕೊಳಕ್ಕಾಗಲ್ಲ. ನೋಡಿ ವಿಡಿಯೋ ಕಂಟಿನ್ಯೂ ಮಾಡಿ ಗೊತ್ತಾಗುತ್ತೆ. ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ಮಳೆ ಬಂದಿದೆ. ಏನ್ ಮಾಡಿದ್ದೀರಾ ಸಾಧನೆ 30+ ಅಲ್ಲಿ? 2 ಮಕ್ಳನ್ನ ಎತ್ತಿದ್ದೀನಿ ನಾನು. ಒಂದು ಮಹಾನ್ ಹೇಳಿ ಜನಿಸಿದ್ದೇನೆ 2017 ಅಷ್ಟೇ ಒಂದು ಸಾಧನೆ, ಇನ್ನೇನು ಸಾಧನೆ ಇಲ್ಲ ನಮ್ದು. ಅಡಿಗೆ ಏನ್ ಮಾಡ್ತಾ ಇದ್ದೀರಾ? ಖಾರ ಪೊಂಗ ಬಿಸಿಬೇಳೆ ಬಾತ್ ಅಂತ ಅನ್ಕೊಂಬೇಡಿ. ಕೇಸರಿ ಬಾತ್ ಉಪ್ಪಿಟ್ಟು ಅಲ್ಲ, ಕೇಳೋಗು. ಕೇಸರಿ ಬಾತ್ ಉಪ್ಪಿಟ್ಟು ಅಲ್ಲ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ದು. ತುಂಬ ಸಕ್ಕತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ತೀವಿ. ಸೊ ಊಟ ಅಲ್ಲ, ನಾಷ್ಟ, ಸಾರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ನಿಮ್ಮೆಲ್ಲರ ಪ್ರೀತಿ ಹೀಗೇ ಇರಲಿ.